ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಸ್ಸುಗಳ ಮಾತು. ಆ್ಯಂಡ್ ಒನ್ಸ್ ಅಗೈನ್ ಆಲ್ ಆಫ್ ಯು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗೈಸ್. ಟುಡೇಸ್ ಟಾಪಿಕ್ ಈಸ್ ವರ್ಕ್ 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 ಕೆಲಸ. ನಾವು ನಮ್ಮ ಕೆಲಸಗಳನ್ನು ಮಾಡುವಾಗ ಏನೇನು ತೊಂದರೆಗಳನ್ನು ಅನುಭವಿಸ್ತೀವಿ ಅನ್ನೋದನ್ನು ಇವತ್ತಿನ ವಿಷಯದಲ್ಲಿ ನಾನು ಹೇಳಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಏನೇನು ನಾವು ಕೆಲಸ ಮಾಡ್ತಿರುವಾಗ ಏನಾದರೂ ಪ್ರಾಬ್ಲಮ್ಸ್ಗಳು ಬರುತ್ತಾ? ನಾವು ಕೆಲಸ ಮಾಡುವಾಗ ನಮ್ಮ ಸೀನಿಯರ್ಸ್ ಏನಾದರೂ ನಮಗೆ ಬೈದಾಗ ನಮಗೇನಾದರೂ ಕೋಪ ಬರುತ್ತಾ? ಮತ್ತು ನಮ್ಮ ಕಂಪ್ನಿಗಳಲ್ಲಿ ನಮ್ಮ ಕೆಲಸಕ್ಕೆ ಏನಾದರೂ ವ್ಯಾಲ್ಯೂ ಕೊಡ್ತಾರಾ ಅಥವಾ ಇಲ್ವಾ? ಮತ್ತು ನಮ್ಮ ಕಂಪನಿಗಳಲ್ಲಿ ನಾವು ಕೆಲಸ ಮಾಡಿದಾಗ ನಮಗೆ ಪ್ರೌಡ್ ಫೀಲ್ ಆಗುವಂಥ ಏನಾದರೂ ಮೂಮೆಂಟ್ಸ್ಗಳು ಬರ್ತಾವ? ಇಲ್ಲ ನಮ್ಮ ಕಂಪ್ನಿಗಳ ಬಗ್ಗೆ ನಮಗೆ ಒಂದು ಸರ್ತಿ ನಿರಾಶೆ ಆಗುತ್ತಾ? ಇಲ್ಲ ನಮ್ಮ ಕಂಪ್ನಿಗೆ ಏನಾದರೂ ನಾವು ಎಫರ್ಟನ್ನು ಹಾಕ್ತಾಯಿದ್ದೀವ? ಇಂಥ ಎಲ್ಲ ವಿಷಯಗಳನ್ನು ಇವತ್ತಿನ ವಿಷಯದಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಮಾಡೋಣ, ಸ್ವಲ್ಪ ಚರ್ಚೆ ಮಾಡೋಣ. ಚರ್ಚೆ ಮಾಡ್ತಾ ಈ ನಮ್ಮ ಪ್ರಕೃತಿ ನಿಸರ್ಗನ ಒಂದು ಸ್ವಲ್ಪ ಸವಿತಾ ಹೋಗೋಣ. ನೋಡಿ ಸರ್, ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಓಕೆನಾ? ಬನ್ನಿ ಸರ್. ನಾನು ಒಂದು ಕಂಪ್ನಿಯಲ್ಲಿ ಕೆಲಸನೇ ಮಾಡ್ತೀನಿ. ತಕ್ಕ ಮಟ್ಟಿಗೆ ನನ್ನ ಸಂಬಳನೂ ಚೆನ್ನಾಗಿದೆ, ನೋ ಇಶ್ಯೂ. ಬಟ್ ಏನಾಗುತ್ತೆ ಅಂದರೆ, ನಾವು ಕೆಲಸ ಮಾಡುವಾಗ ಕೆಲವೊಂದು ಅಡಚಣೆಗಳು ಬರ್ತಾ ಇರುತ್ತೆ. ಇದು ನಾವು ಕಂಪ್ನಿಗಳಲ್ಲಿ ಕೆಲಸನೂ ಮಾಡ್ಬೋದು, ಇಲ್ಲ ನಮ್ಮದೇ ಆದ ಒಂದು ಪ್ರೈವೇಟ್ ಕೆಲಸನೂ ಮಾಡ್ತಾಯಿದ್ರು, ಇಲ್ಲ ನಾವು ನಮ್ಮ ಮನೆ ಕೆಲಸ ಮಾಡ್ತಾಯಿದ್ರು ಒಮ್ಮೊಮ್ಮೆ ನಮಗೆ ಏನಾಗುತ್ತೆ ಅಂದರೆ ಇಂಥ ತೊಂದರೆಗಳನ್ನು ನಾವು ಅನುಭವಿಸ್ತಾನೆ ಇರ್ತೀವಿ. ಯಾಕಂದರೆ ಮನಸ್ಸಿಗೆ ನಿರಾಸೆ ಆಗೋದು, ಏನು ಬಿಡಪ್ಪ ಎಷ್ಟು ಮಾಡಿದ್ರು ಅಷ್ಟೇ, ಹೀಗೆಲ್ಲ ಅನಿಸುತ್ತೆ. ಅದನ್ನೆಲ್ಲ ನಾವು ಜಾಸ್ತಿ ಮನಸ್ಸಿಗೆ ತೊಗೋಬಾರ್ದು ಸರ್. ನಾವು ಜಾಸ್ತಿ ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ ನಾವು ಮುಂದೆ ನಮ್ಮದು ಏನು ಎಫರ್ಟ್ ಕೊಡಬೇಕು ಅನ್ನೋದಿರುತ್ತೆ, ಪ್ಲಸ್ ನಮ್ಮದು ಕೊಡ್ಬೇಕನ್ನೋದಿರುತ್ತೆ, ಪ್ಲಸ್ ನಮ್ಮದು ಅನ್ನೋದು ನಮ್ಮ ತನನ ಕಳ್ಕೊಳ್ಳೋ ಪ್ರಾಬ್ಲಮ್ ಮಾಡ್ತೀವಿ. ಕೆಲಸನ ಕಡಿಮೆ ಮಾಡೋಕ್ಕೆ ವಿಚಾರ ಮಾಡ್ತೀವಿ. ಇದೆಲ್ಲ ಒಂದು ನಾರ್ಮಲ್ ಕಂಟೆಂಟ್ಸ್ಗಳು ನಮ್ಮ ತಲೆಯಲ್ಲಿ ಬರ್ತಾ ಹೋಗುತ್ತೆ. ಆಗ ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ. ಇದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅನ್ಕೋತೀನಿ. ಆದರೂ ಯಾರ್ಯಾರಿಗೂ ಗೊತ್ತಿಲ್ವೋ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತೀನಿ. ಅಂದರೆ ಏನಾಗುತ್ತೆ, ನೀವೇನಾದರೂ ಒಂದು ಸ್ವಲ್ಪ ಎಫರ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಮೇಲಿರೋ ಬಾಸು ನಿಮಗೊಂದು ಸ್ವಲ್ಪ ಬೈತಾರೆ. ಬೈದಾಗ ನೀವು ಕುಗ್ಬೇಡಿ, ಏನಪ್ಪ ಈ ಕಂಪ್ನಿಯಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ, ಈ ಮನೋಭಾವನೆನ ತೆಗೆದುಬಿಡಿ ಪ್ಲೀಸ್. ಈ ಮನೋಭಾವನೆನ ನೀವು ಎಲ್ಲರೂ ತೆಗೆದುಬಿಡಿ ಸರ್. ಯಾಕಂದರೆ ನಮ್ಮನ್ನು ಹಿಂದೆ ತರೋದೇನೆ ಈ ಒಂದೇ ವಿಷಯ. ನಾನು ಎಷ್ಟೇ ಕೆಲಸ ಮಾಡಿದ್ರು ಇವರು ನಮಗೆ ಏನೂ ಮಾಡೋದಿಲ್ಲ, ಇದನ್ನು ತೆಗೆದುಬಿಡಿ. ಯಾಕಂದರೆ ಮನುಷ್ಯ ನಾವು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಮುಂದೆ ನಮಗೇನು ಸಿಗೋದಿಲ್ಲ ಸರ್, ಏನೂ ಸಿಗೋದಿಲ್ಲ. ಮತ್ತು ನಾವು ನಿರಾಶೆ ಆಗೋಕ್ಕೆ ಹೋಗ್ತೀವಿ, ನಿರಾಶೆಯಿಂದ ಕೂಡೋಕ್ಕೆ ಹೋಗ್ತೀವಿ. ಹೀಗಾಗಿ ನಮಗೇನು ಕೆಲಸ ಮಾಡೋಕ್ಕೆ ಮುಂದೆ ಮನಸ್ಸು ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನೊಂದು ಮಾತ್ರ, ಈ ವಿಷಯನ ಮಾತ್ರ ನೀವು ಮನಸ್ಸಿನಿಂದ ತೆಗೆದುಬಿಡಿ. ಏನಂತ ನೋಡಿ ಸರ್, ನಾವು ಏನು ಮಾಡಿದ್ರು ಅಷ್ಟೇ, ಇದು ನಾವು ಇದರಿಂದ ಮುಂದೆ ಬರೋದಿಲ್ಲ. ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡೋದು, ಬಿಟ್ಬಿಡೋದು. ನೋ ಸರ್, ಪ್ಲೀಸ್ ನೋ. ಯಾರು ಏನೇ ಅನ್ನಲಿ ಸರ್, ನಿಮ್ಮ ಎಫರ್ಟ್ನ ಮಾತ್ರ ಬಿಡಬೇಡಿ. ಬೇಕಾದವ್ರು ಬೇಕಾದಂತಾರೆ. ಮತ್ತು ಇನ್ನೊಂದು ವಿಷಯ, ಕೆಲವೊಂದು ಜನನೂ ಇರ್ತಾರೆ, ಸರ್ ನಿಮ್ಗೆ ಯಾಕೆ ಬೇಕು ಬಿಡಿ ಸರ್. ಓ ಮೈ ಗುಡ್ನೆಸ್, ನೋಡಿ ಸರ್, ಚೆನ್ನಾಗಿದೆಯಲ್ಲ ಬಾವಿ. ಇದು ಬಾವಿನ ಇಲ್ಲ ಅಂದರೆ ಹೊಂಡ ಅಂತ ಮಾಡ್ತಾರೆ, ಅದಾಗ ಗೊತ್ತಿಲ್ಲ. ಸ್ವಲ್ಪ ನೀರಿದೆ, ನೋ ಇಶ್ಯೂ. ಕೆಲವೊಬ್ರು ಇರ್ತಾರೆ, ಏನು ಮಾಡ್ತಿರ್ತಾರಂದರೆ ಅವ್ರದ್ದೆಲ್ಲ ಒಂದು ಸ್ವಲ್ಪ ಗೇಮಿಂಗ್ ಮೈಂಡ್ ಇರುತ್ತೆ. ಸರ್ ಯಾಕೆ ನೀವು ಇಷ್ಟು ತಲೆ ಕೆಡಿಸ್ಕೋತೀರ ಸರ್, ನಿಮ್ದೇನಿದೆ ಅಷ್ಟು ಮಾಡಿಬಿಟ್ಬಿಡಿ ಸರ್, ಹಾಗೆ ಹೀಗೆ ಅಂತ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ. ಆಗ ನೀವು ಸ್ವಲ್ಪ ವಿಚಾರ ಮಾಡಿ, ಇವನು ಹೇಳೋದೇನು
ನಿಜ ಇದೆಯಾ ಇಲ್ವಾ ಇದನ್ನೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡಬೇಕು ಸರ್. ಯಾಕಂದರೆ ಈಗಿನ ಜನ ನೀವೇನು ಮಾಡ್ತಿರೋ ಏನು ಬಿಡ್ತಿರೋ ಅದನ್ನು ಯಾರೂ ನೋಡೋದಿಲ್ಲ ಸರ್. ಬಟ್ ಒಂದು ಮಾತ್ರ ನಿಜ ಹೇಳ್ತೀನಿ, ಈಗಿನ ಯುಗದಲ್ಲಿ ಕಾಲು ಎಳೆಯೋ ಜನ ತುಂಬಾ ಇದ್ದಾರೆ, ತುಂಬಾ ಕೆಲಸ ಅಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಪ್ಲೀಸ್ ಅದನ್ನೊಂದು ಮಾತ್ರ ತಲೆಗೆ ಹಾಕೋಬೇಡಿ. ಮತ್ತೊಂದು, ನಿಮ್ಮ ಬಾಸ್ಗಳು, ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆ ಇರೋರು ಇವರೆಲ್ಲ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಇಲ್ಲ ನಿಮ್ಮನ್ನೆಲ್ಲ ಕೀಳು ಭಾವನೆಯಿಂದ ನೋಡ್ತಾರೆ. ಇದನ್ನೆಲ್ಲ ಬಿಟ್ಟುಬಿಡಿ ಸರ್. ಇದನ್ನ ಯಾವುದೂ ತಲೆಗೆ ಹಾಕೋಬಾರ್ದು. ನಮ್ಮದೇನು, ನಮ್ಮ ಕಂಪನಿಗೆ ನನ್ನಿಂದ 100% ಕೆಲಸ ಹೋಗಬೇಕು. ಏನೇ ಅಂದರೂ ಹೋಗಲಿ. ನಿಮ್ಮ ಬಾಸ್ ನಿಮ್ಗೆ ಅಪ್ರಿಷಿಯೇಟ್ ಮಾಡಲಿಲ್ವಾ, ಬಿಟ್ಬಿಡಿ. ನಿಮಗೆ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಸರ್. ದಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೋಬೇಕು. ನಾನು 100% ನಾನು ಕೆಲಸ ಕೊಟ್ಟಿದ್ದೀನಿ. ಬಾಸ್ ಏನೇ ಅಂದ್ಕೊಳ್ಳಿ, ನನಗೆ ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ. ನಾನು ಮಾತ್ರ ಇವತ್ತು ನನ್ನ ಕೆಲಸ 100% ನಾನು ಕೆಲಸ ಮಾಡಿದ್ದೀನಿ. ಇದನ್ನು ನೀವು ಇಟ್ಕೊಂಬಿಡಿ. ನೀವು ಲೈಫಲ್ಲಿ ಸರ್ 100% ಅಲ್ಲ, 200% ಅಲ್ಲ, 1000% ನೀವು ಸಕ್ಸಸ್ ಆಗ್ತೀರ. ಇದು ಯಾಕಂದರೆ ನಾನು ಅನುಭವಿಸಿರೋದು ಇದು. ನಿಜವಾಗ್ಲೂ ನಾನು ಇದನ್ನು ಅನುಭವಿಸಿದ್ದೀನಿ. ಯಾಕಂದರೆ ನಾನು ಮೊದಲಿಂದನೂ ನನ್ನ 100% ಕೊಡ್ತಾ ಬರ್ತಿದ್ದೆ. ಪ್ಲಸ್ ನನಗೂ ಒಂದು ಸ್ವಲ್ಪ ಇದು ಡಿಮೋಟಿವೇಟ್ ಆಗಿದೆ. ನಾನು ಈ ಲೈಫನ್ನು ಲೀಡ್ ಮಾಡಿದ್ದೀನಿ. ನಂತರ ಬರ್ತಾ ನನಗೆ ತಿಳಿತಾ ಬಂತು ಇದಕ್ಕೆ ನಾವು ತಲೆ ಕೊಡಬಾರ್ದು ಅಂತ. ಎಷ್ಟು ನಾವು ಇದಕ್ಕೆ ನಾವು ತಲೆ ಕೊಡ್ತೀವಲ್ಲ, ಅದೇ ಪರಿಶ್ರಮನ ನಾವು ನಮ್ಮ ಕೆಲಸದಲ್ಲಿ ಕೊಟ್ಬಿಟ್ರೆ ಸರ್, ನಿಮಗೆ 1000 ಜನ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಇದು ಹಾಗೆ ಹೀಗೆ ಅನ್ಬೋದು ಸರ್. ಬಟ್ 1000ಅಲ್ಲಿ ಒಬ್ಬ ಆದರೂ ಒಬ್ಬನಾದರೂ ನಿಮ್ಮ ಎಫರ್ಟ್ ನೋಡ್ತಾ ಇರ್ತಾನೆ, ನಿಮ್ಮ ಎಫರ್ಟ್ಗೆ ಫಲ ಕೊಡ್ತಾನೆ. ಅದು ಯಾರು ಗೊತ್ತಾ? ಮೇಲಿರೋನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೂಡ ಹೇಳಿದ್ದಾನೆ ಅರ್ಜುನನಿಗೆ, ನೋಡು, ನೀನು ಕರ್ಮ ಅಷ್ಟೇ ಮಾಡು, ಫಲಗಳ ಬಗ್ಗೆ ನೀನು ವಿಚಾರ ಮಾಡಬೇಡ. ಫಲಗಳನ್ನು ನೋಡೋಕ್ಕೆ ನಾನಿದ್ದೀನಿ, ನಾನು ಕೊಡ್ತೀನಿ, ನೀನು ಕರ್ಮನ ಮಾಡು ಅಷ್ಟೇ ಅಂತ ಹೇಳಿದ್ದಾನೆ. ಅದಕ್ಕೆ ನಾವು ಕೆಲಸ ಅಷ್ಟೇ ಮಾಡಬೇಕು ಸರ್. ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲದೇನು ವಿಚಾರ ಮಾಡೋದು ಬೇಡ. ಮತ್ತು ಚೆನ್ನಾಗಿ ಕೆಲಸ ಮಾಡೋಣ, ಚೆನ್ನಾಗಿರೋಣ, ಎಲ್ರಿಗೂ ಖುಷಿ ಕೊಡೋಣ. ಆದಷ್ಟು ನಮ್ಮ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡೋಣ. ಪ್ರಾಮಾಣಿಕತೆಯಿಂದ ಮಾಡ್ತಾ ನಮ್ಮ ಕೆಲಸಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋಣ ಮತ್ತು ಚೆನ್ನಾಗಿ ಕೆಲಸ ಮಾಡೋಣ. ನಮಗಿವತ್ತು ಯಾವುದಾದ್ರೂ ಒಂದು ಕೆಲಸ ಬರಲಿಲ್ಲ ಅಂದರೆ, ನನಗೀಗ ಯಾವುದಾದ್ರೂ ಒಂದು ಬಾಸ್ ಕೆಲಸ ಕೊಟ್ಟಿದ್ದ, ಆ ಕೆಲಸ ಬರಲಿಲ್ಲ ಅಂದ್ರೂ ಆ ಕೆಲಸದ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಈಗೇನು ಸರ್, ನೋಡಿ, ಒಂದು 50-60 ವರ್ಷಗಳ ಹಿಂದೆ ನಾವು ಏನಾದರೂ ಕಲಿಬೇಕು ಅಂತಂದರೆ ಯಪ್ಪ ಅದು ದೊಡ್ಡ ವಿಷಯ ಅದು. ಆದರೆ ಈಗ ಸರ್ ಏನಾದರೂ ಕಲಿಬೇಕಂದ್ರೆ ನಿಮ್ಗೆ ಏನು ಈಸಿ ಇದೆ ಗೊತ್ತಾ? ಈಗ ಯೂಟ್ಯೂಬ್ಸ್ ಇದೆ, ಟ್ಯುಟೋರಿಯಲ್ಸ್ ಇದೆ, ಸಾಕಷ್ಟು ನಿಮ್ಗೆ ನಾಲೆಜ್ ಬರುವಂಥ ಕ್ಲಾಸಸ್ಗಳಿದ್ದಾವೆ. ಇದನ್ನೆಲ್ಲ ಇಟ್ಕೊಂಡು ನಾವು ಇನ್ನೂ ನನಗೆ ಅದು ಬರೋದಿಲ್ಲ, ನನಗೆ ಇದು ಬರೋದಿಲ್ಲ, ನಾನು ಏನು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದನ್ನೆಲ್ಲ ತಲೆಯನ್ನು ತೆಗೆದುಬಿಡಿ ಸರ್. ಇದನ್ನೆಲ್ಲ ತೆಗಿಯೋವರೆಗೂ ನಾವು ಮುಂದೆ ಬರೋದಿಲ್ಲ. ನಂದು ಒಂದೇ ಆಸೆ ಅಂದ್ರೇನು, ಎಲ್ಲರೂ ಖುಷಿಯಾಗಿರಬೇಕು, ಸಂತೋಷದಿಂದ ಇರಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು. ಯಾವುದು ನಮಗೆ ಡಿಮೋಟಿವೇಟ್ ಮಾಡುವಂಥ ಕೆಲಸ ವಿಷಯಗಳು ಬಂದರೆ ನಾವು ಅದಕ್ಕೆ ತಲೆ ಕೊಡಬಾರ್ದು. ಚೆನ್ನಾಗಿರೋ ವಿಚಾರಗಳನ್ನ ನಾವು ಮಾಡ್ತಾ ಹೋಗಬೇಕು ಮತ್ತು ಆದಷ್ಟು ಬೇರೆಯವರಿಗೆ ಸಹಾಯ ಮಾಡಬೇಕು. ಇದನ್ನೆಲ್ಲ ನಾವು ಇಟ್ಕೊಂಡ್ಬಿಟ್ರೆ, ಸಾರಿ ಕಾಲಿಗೆ ಒಂದು ಮುಳ್ಳು ಅಂಟ್ಕೊಂಡ್ಬಿಡ್ತು. ಇಂಥವೆಲ್ಲ ನಾವು ವಿಚಾರ ಮಾಡ್ತಾ ಬಂದರೆ ನಮ್ಮ ಲೈಫಲ್ಲಿ ನಾವು ಭಾಳ ಮುಂದೆ ಹೋಗಿಬಿಡ್ತೀವಿ ಸರ್. ಭಾಳ ಮುಂದೆ ಹೋಗಿಬಿಡ್ತೀವಿ. ನಮ್ಮನ್ನು ಡಿಮೋಟಿವೇಟ್ ಮಾಡೋರೆಲ್ಲ ಅದನ್ನೇ ಮಾಡ್ಕೋತ ಹಾಗೆ ಹಿಂದೆ ಕುಂತ್ಬಿಟ್ಟಿರ್ತಾರೆ. ನಾವು ಹೋಗಿಬಿಟ್ಟಿರ್ತೀವಿ. ನಮ್ಮನ್ನು ನಾವು ಎಕ್ಸ್ಟ್ರಾರ್ಡಿನರಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಹೋದರೆ ಭಗವಂತ ಆರಾಮಾಗಿ ನಮ್ಮ ಜೊತೆ ಇರ್ತಾನೆ. ಇಲ್ಲ ಯಾವುದನ್ನು ಬಿಟ್ಟು ಬಿಡಿ,
ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗಿ, ತುಂಬ ಮಸ್ತಾಗಿ ಕೆಲಸ ಮಾಡ್ತಾ ಹೋಗಿ. ಯಾರು ನಿಮಗೆ ಸಾಥ್ ಕೊಡ್ತಿಲ್ಲ, ನನ್ನ ಜೊತೆ ಯಾರು ಬರ್ತಿಲ್ಲ ಅಂತಂದರೆ ತಿಳ್ಕೊಂಬಿಡಿ, ಯಾರೂ ಬರ್ತಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಮೇಲಿರೋನು ಮಾತ್ರ ನಿಮ್ಮ ಬೆನ್ನು ಹತ್ತಿರ್ತಾನೆ. ಅವನು ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ನೀವು ಒಳ್ಳೆ ಕೆಲಸ, ಚೆನ್ನಾಗಿರೋ ಕೆಲಸ ಮಾಡ್ತಾ ಹೋಗಿ, ಆ ಭಗವಂತ ನಿಮ್ಮ ಜೊತೆನೇ ನಿಮ್ಮ 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 ಕೈ ಹಿಡಿದು ನಡೀತಿರ್ತಾನೆ. ಇದನ್ನು ತಿಳ್ಕೊಂಬಿಡಿ. ಓಕೆನಾ? ಈ ಮಾತನ್ನು ಹೇಳ್ತಾ ಇವತ್ತಿನ ಸಣ್ಣ ಬ್ಲಾಗನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಕೆಲಸಗಳನ್ನು ಚೆನ್ನಾಗಿ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಖುಷಿಯಾಗಿರಿ, ಖುಷಿನ ಹಂಚ್ಕೊಳ್ಳಿ, ಎಲ್ಲರಿಗೆ ಸಂತೋಷನ ಕೊಡಿ ಮತ್ತು ಚೆನ್ನಾಗಿರೋ ಮಾತುಗಳನ್ನು ಆಡಿ, ಚೆನ್ನಾಗಿರೋ ಮಾತುಗಳನ್ನು ಕೇಳಿ ಮತ್ತು ನಿಮ್ಮ ಪರಿವಾರವನ್ನು ನಗ್ತಾಯಿರಿ, ನೀವು ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ, ಮುಗಿಸ್ತಾಯಿದ್ದೀನಿ. ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನನ್ನಿಂದ ಆದಷ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಮುಗಿಸ್ತೀನಿ. ಗುಡ್ ಎವ್ರಿಥಿಂಗ್ ಈಸ್ ಗುಡ್ ಇನ್ ಅವರ್ ವರ್ಲ್ಡ್. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ. ನಮಸ್ಕಾರ.